ಸಮರ್ಪಣಾ ಪದ್ಧತಿಯ 7ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 107ನೆಯ ಶ್ಲೋಕದಲ್ಲಿ, ಪಾದುಕಾದೇವಿ ಕೋಸಲ ದೇಶದ ಜನರನ್ನ ಸಮಾಧಾನ ಮಾಡಿದ್ಲು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ರಾಮೇ ವನಂ ವ್ರಜತಿ ಪಂಕ್ತಿರತೆ ಪ್ರಸುಪ್ತೆ ರಾಜ್ಯಾಪವಾದ ಚಕಿತೆ ಭರತೆ ತದಾನಿಂ ಆಶ್ವಾಸಯೇತ್ ಕ ಇವ ಕೋಸಲವಾಸಿನಸ್ತಾನ್ ಸೀತೇವ ಚೇತ್ವಮಪಿ ಸಾಹಸ ವೃತ್ತಿರಾಸೀಹಿ. ಪಾದುಕೆಯೇ, ರಾಮೇ ಶ್ರೀರಾಮನಾದವನು, ವನಂ ವ್ರಜತಿ ಕಾಡನ್ನು ಸೇರಿದಾಗ, ಪಂಕ್ತಿರತೆ ದಶರಥನಾದವನು, ಪ್ರಸುಪ್ತೆ ದೊಡ್ಡ ನಿದ್ರೆಯನ್ನು ಪಡೆದಾಗ ಅಂದರೆ ಮೃತನಾದಾಗ, ಭರತೆ ಭರತನಾದವನು ರಾಜ್ಯಾಪವಾದ ರಾಜ ಪದವಿಯನ್ನು ಒಪ್ಪಿಕೊಂಡನೆಂಬ ದೂಷಣೆಗೆ ಚಕಿತೆ ಭಯಪಟ್ಟಾಗ, ತದಾನಿಂ ಆ ಸಮಯದಲ್ಲಿ, ತ್ವಮಪಿ ನೀನು, ಸೀತೇವ ಸೀತೆಯಂತೆ, ಸಾಹಸ ವೃತ್ತಿ ಆಸೀಚೇತ್ ರಾಮನೊಂದಿಗೆ ಕಾಡಿಗೆ ಹೋಗಿಬಿಟ್ಟರೆ, ಕ ಇವ ಯಾರು ತಾನೇ, ಕೋಸಲವಾಸಿನಃ ಕೋಸಲೆಯಲ್ಲಿ ವಾಸಿಸುತ್ತಿರುವ, ತಾನ್ ಆ ಜನಗಳನ್ನ, ಆಶ್ವಾಸಯೇತ್ ಸಮಾಧಾನ ಮಾಡುವರು. ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಡಿಗೆ ಹೊರಟ ಶ್ರೀರಾಮ. ಆಗ ಸೀತಾದೇವಿಗೆ ವಿಷಯ ತಿಳಿಸೋದಕ್ಕೆ ಹೋದಾಗ, ಶ್ರೀರಾಮನಲ್ಲಿ ಸೀತಾದೇವಿ ನಾನು ಕಾಡಿಗೆ ಬರ್ತೀನಿ ಅಂತ ಹೇಳ್ತಾಳೆ. ಶ್ರೀರಾಮ ಒಪ್ಪೋದಿಲ್ಲ. ನೀನು ಸುಕುಮಾರಿ, ರಾಜಕುಮಾರಿ, ಕಾಡಿನ ಕಷ್ಟ ನಿನಗೆ ತಿಳಿಯಲ್ಲ. ಕಲ್ಲು ಮುಳ್ಳುಗಳಿರುವ ದಾರಿ, ಕ್ರೂರ ಮೃಗಗಳು ವಾಸಿಸುವ ಜಾಗ, ಅಲ್ಲಿ ನೀನು ಬಹಳ ಕಷ್ಟಪಡಬೇಕಾಗತ್ತೆ. ಭಯ ಪಡ್ತೀಯ. ಬರೀ ಮೃಗಗಳೇ ಅಲ್ಲ, ರಾಕ್ಷಸರು ಇದ್ದಾರೆ. ಹಾಗಾಗಿ ನಾನು ಹಿಂತಿರುಗಿ ಬರುವವರೆಗೂ ನೀನು ಇಲ್ಲೇ ಇರೋ. ಇಲ್ಲ ಅಂದ್ರೆ ನೀನು ಇಷ್ಟಪಟ್ರೆ ನಿನ್ನ ತಂದೆ ಮನೇಲಿ ಬೇಕಾದರೂ ಇರಬಹುದು ಅಂತೆಲ್ಲ ಹೇಳ್ತಾನೆ ಶ್ರೀರಾಮ. ಆದರೆ ಸೀತೆ, ನೀನಿರೋ ಜಾಗನೇ ನನಗೆ ಅಯೋಧ್ಯೆ, ನಿನ್ನನ್ನ ಅಗಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ನೀನು ನನ್ನ ಜೊತೆಗಿರುವಾಗ ನನಗೆ ಕಾಡು ಮೃಗಗಳ ಬಗ್ಗೆ ಆಗಲಿ ರಾಕ್ಷಸರ ಬಗ್ಗೆ ಆಗಲಿ ಯಾವುದೇ ಭಯ ಇಲ್ಲ ಅಂತ ಹೇಳಿ ಹಠ ಹಿಡಿದು ಶ್ರೀರಾಮನೊಂದಿಗೆ ಕಾಡಿಗೆ ಹೊರಟು ಬಿಡ್ತಾಳೆ. ಚಕ್ರವರ್ತಿ ದಶರಥ ಶ್ರೀರಾಮನ ಅಗಲಿಕೆಯಿಂದ ಮೃತನಾಗ್ತಾನೆ. ಭರತ ರಾಜ್ಯವನ್ನ ತಿರಸ್ಕರಿಸಿ ಬಿಡ್ತಾನೆ. ರಾಜ್ಯವನ್ನ ವಹಿಸ್ಕೊಂಡ್ರೆ ಅಪವಾದ ಬರಬಹುದು ಅನ್ನೋ ಭಯದಿಂದ ರಾಜ್ಯಭಾರ ವಹಿಸ್ಕೊಳ್ಳೋದ್ರಿಂದ ದೂರ ಉಳಿತಾನೆ. ಈಗ ರಾಜ್ಯ ಅನಾಯಕವಾಗಿ ಬಿಡುತ್ತೆ. ಕೋಸಲ ದೇಶದ ಜನ ಶ್ರೀರಾಮನ ಅಗಲಿಕೆಯನ್ನ ನೆನೆದು ಅತ್ಯಂತ ಖಿನ್ನರಾಗ್ತಾರೆ. ಆ ಸಮಯದಲ್ಲಿ ಶ್ರೀರಾಮ ಪಾದುಕಾದೇವಿಯನ್ನ ಅಯೋಧ್ಯೆಗೆ ಹಿಂತಿರುಗಿ ಕಳುಹಿಸಿದಾಗ, ಸೀತೆಯ ಹಾಗೆ ಹಠ ಮಾಡದೆ ಕೋಸಲ ದೇಶದ ಜನರಿಗೆ ಸಮಾಧಾನ ಆಗುವ ಹಾಗೆ ಪಾದುಕಾದೇವಿ ಹಿಂತಿರುಗಿ ಬಂದು ರಾಜ್ಯ ವಹಿಸಿಕೊಂಡ್ಳು. ಹಾಗಾಗಿ ಪಾದುಕಾದೇವಿ ಕೋಸಲ ದೇಶದ ಜನರಿಗೆ ಸಮಾಧಾನ ಮಾಡಿದ್ಲು ಅಂತಾರೆ ದೇಶಿಕರು. ಈ ಶ್ಲೋಕದ ಅಂತರಾರ್ಥ ಏನಂದ್ರೆ, ನಾಥ ಮುನಿಗಳಿಗೆ ಭಗವಂತನು ನಮ್ಮಾಳ್ವಾರರನ್ನ ದಯಪಾಲಿಸದೇ ಇದ್ದಿದ್ರೆ ನಮಗೆ ಆಚಾರ್ಯ ಪರಂಪರೆ ಎಲ್ಲಿರ್ತಿತ್ತು? ನಮ್ಮನ್ನ ದುಃಖದಿಂದ ಪಾರು ಮಾಡುವ ಆಚಾರ್ಯರು ಇಲ್ಲದೆ ಇದ್ದಿದ್ರೆ ನಮ್ಮ ಬಾಳು ಎಷ್ಟು ಕಷ್ಟಕರವಾಗ್ತಿತ್ತು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.